ಸೋಲ್ಬೋದು, ನಾಳೆ ಸೋಲ್ತವ್ರು ನಾಡದ್ದು ಗೆಲ್ಬೋದು. ಇವತ್ತು ತೆಂಬಾ ಬಹುಮ ಅವರ ಟೀಮ್ ಗೆದ್ದದ. ಒಂದು ಸಂತೋಷ ಪಡಬೇಕು. ಕಪ್ಪು ವರ್ಣೀಯ ಲೀಡರ್ ಗೆಲುವು ಸಾಧಿಸಿದ ಅನ್ನುವಂಥದ್ದು. ಈ ಹಿಂದೆ 2000 ಹ್ಯಾಂಡ್ಶೇಕ್ ಕ್ರೋಣಿ ಅಂತ ಬರ್ತಾರೆ. ಆವತ್ತಿನ ಕ್ಯಾಪ್ಟನ್ ದಕ್ಷಿಣ ಆಫ್ರಿಕಾ ಅವ್ರು ಗೆದ್ದಿದ್ರು. ಆಗ ಅದರ ಎದುರಾಳಿ ಯಾರಿದ್ರಪ್ಪ ಅಂದ್ರೆ ತಂಡದ ನಾಯಕ ತೆಂಡೂಲ್ಕರ್ ಅವರಿದ್ರು, ಸಚಿನ್ ತೆಂಡೂಲ್ಕರ್. ಆಗ ತೆಂಡೂಲ್ಕರ್ ಸಾಕಷ್ಟು ಟೀಕೆಗೊಳಗಾಗಿ ಕ್ಯಾಪ್ಟನ್ಶಿಪ್ ಹಿಂದೆ ಸರಿದು ಸಹಿತ ಇತಿಹಾಸ ಈಗೆಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಸೋಲು ಮನುಷ್ಯನನ್ನು ಭಾಳ ಕೆಳಗೆ ಇಳಿಸ್ಬಿಡ್ತದೆ. ಇವತ್ತು ನಮ್ಮ ಗಂಭೀರ ಅವ್ರ ಪರಿಸ್ಥಿತಿನ ಗಂಭೀರ ಆಗಿಬಿಟ್ಟದ. ಗಂಭೀರ ಅವರು ವಿಶೇಷವಾಗಿ ಪಾಪ ಪ್ರಯತ್ನ ಮಾಡಿದ್ದಾರೆ. ಗೌತಮ್ ಅವರು ಇಲ್ಲ ಅಂತ ಹೇಳಕ್ಕೆ ಆಗೋದಿಲ್ಲ. ಆದರೂ ಸ್ವಲ್ಪ ತೀವ್ರವಾದಿ ಅವರು ಯಾವಾಗಲೂ ಸ್ವಲ್ಪ ಶಾಂತ ಚಿತ್ರದಿಂದ ವಿಚಾರ ಮಾಡುವಂಥ ಶಕ್ತಿ ಒಂದು ಕಡಿಮೆನೋ. ಯಾಕೆ ಸಡನ್ನಾಗಿ ರಿಯಾಕ್ಟ್ ಮಾಡ್ತಾರೆ. ಆ ಸ್ವಭಾವ ಇರಬಾರ್ದು. ಇರಬೇಕಿಲ್ಲ ಅಂದ್ರೆ ಕ್ರಿಕೆಟ್ನಲ್ಲಿ ಇರ್ಬೇಕು, ಆಟದಲ್ಲೇ. ಒಬ್ಬ ಕೋಚ್ ಆದಾಗ ಅದನ್ನು ಮೀರಿ ಶಾಂತ ಚಿತ್ತವ್ರು ಆಗಬೇಕಾಗ್ತದೆ. ಈಗೇನು ಕೇಳಿದಕ್ಕೆ ನಾನು ಬಹುಶಃ PCCI ನಿರ್ಧರಿಸ್ತದೆ ಅಂತ ಹೇಳಿದ್ದಾರೆ. ಅದು ಹೇಳೋ ಅವಶ್ಯಕತೆ ಇತ್ತ ಅಂತ. ಯಾಕೆಂತಂದ್ರೆ ಸೋತ ಒಬ್ಬ ವ್ಯಕ್ತಿ ಕ್ಯಾಪ್ಟನ್ ಇರ್ಬೋದು, ಕೋಚ್ ಇರ್ಬೋದು, ಅವ್ರನ್ನ ಮುಂದುವರಿಸ್ಕೊಂಡು ಹೋಗೋದು ಭಾಳಷ್ಟು ಕಡಿಮೆ, ರೇರ್. ಆದರೂ ನೀವು ಉಳಿದ್ರಪ್ಪ ಅಂದ್ರೆ ಸಾಧ್ಯ ಅಂತ ಹೇಳ್ಬೇಕಾಗಿದೆ, ಇಲ್ಲ ಅಂತಲ್ಲ. ಯಾಕಂದರೆ ಈಗ ಟಿಪ್ಪಣಿ ಸಾಕಷ್ಟು ಆಗ್ಯದ. ನಮ್ಮ ರಮೇಶ್ ಶಾಸ್ತ್ರಿ ಆಗಿರ್ಬೋದು, ಇನ್ನೋಳು ಗವಾಸ್ಕರ್ ಆಗಿರ್ಬೋದು, ಮತ್ತೊಬ್ಬರು ಆಗಿರ್ಬೋದು, ಎಲ್ಲರೂ ತಮಗೆ ಅನಿಸಿದ ಅಭಿಪ್ರಾಯ ಹೇಳೋರನ್ನ ಹೀಗಾಗಬೇಕಾಗಿತ್ತು, ಹಾಗಾಗಬೇಕಾಗಿತ್ತು ಅಂತೇಳಿ ಈಗ ಆಗಿ ಹೋಗೋದೇ. ಇನ್ನು ಮುಂದಿನ ದಿನಕ್ಕೆ ಏನು ಮಾಡಬೇಕು ಅಂತ ಇವತ್ತು ಗಂಭೀರ್ ಮತ್ತು ನಮ್ಮ ಪಂತ ಜೊತೆ ಶುಭ್ಮನ್ ಗಿಲ್ರು ವಿಚಾರ ಮಾಡಬೇಕಾಗ್ಯದ. ಯಾಕಂದ್ರೆ ಶುಭ್ಮನ್ ಗಿಲ್ರು ಒಳ್ಳೆಯ ಆಟಗಾರರು,